ಹಲೋ ಹಾಯ್ ನಮಸ್ಕಾರ. ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಆಶೆ ಈ ದಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂದರೆ, ಈ ಕಡೆ ಎಲ್ಲರೂ ರಂಗನಾಥ್ ಅವ್ರನ್ನ ಸ್ಟೇಷನ್ಗೆ ಹಿಡ್ಕೊಂಬಂದಿರ್ತಾರೆ. ಅವ್ರನ್ನ ನೋಡ್ಕೊಳ್ಳೋಕೆ ಇವರೆಲ್ಲರೂ ಬಂದಿರ್ತಾರೆ. ಅಂದರೆ ಸೂರ್ಯ ಅವ್ರ ಮನೆ ಕಡೆಯವರೆಲ್ಲರೂ ಬಂದಿರ್ತಾರೆ. ಈ ಕಡೆ ಮೀನನ್ನು ಬಂದಿರ್ತಾಳೆ. ಬಂದ್ಬಿಟ್ಟು ಎಲ್ಲ ಎಷ್ಟೊಂದು ಬೇಡ್ಕೊತಾ ಇರ್ತಾರೆ. ಇವ್ರನ್ನ ಪೊಲೀಸರನ್ನ ಎಷ್ಟೊಂದು ಕೇಳ್ಕೊತಾ ಇರ್ತಾರೆ, ಆದರೆ ಏನು ಇದು ಮಾಡಲ್ಲ ಅವರು ಅಂದ್ಬಿಟ್ಟು. ಈ ಕಡೆ ಎಲ್ಲ ಮತ್ತು ಇವರು ಶ್ರುತಿಯವ್ರ ಅಪ್ಪ ಅಮ್ಮನೂ ಬಂದಿರ್ತಾರೆ ಸ್ಟೇಷನ್ಗೆ. ಬಂದ್ಬಿಟ್ಟು ಹೇಳ್ಬೇಕಂದ್ರೆ ಇವರು ಪೊಲೀಸರು ಏನು ಹೇಳ್ತಾರೆ, ನೋಡಿ ಇಲ್ಲಿ ಸಾಕ್ಷ್ಯ ಆಗ್ಬಿಟ್ಟು ನಿಮ್ಮ ಮೀನಾನೇ ಇರೋದು, ಬೇರೆ ಯಾರೂ ಇಲ್ಲ ಅಂತ ಹೇಳಿದಾಗ ಫುಲ್ ಶಾಕ್ ಆಗುತ್ತೆ. ಸೂರ್ಯಂಗೆ ನೋಡ್ತಾ ಇರ್ತಾನೆ. ಅಯ್ಯೋ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ಈ ಕಡೆ ಒಂದೇ ಹಿಂಗೆ ಲುಕ್ ಕೊಡ್ತಾನೆ. ಮೀನನ ಕಡೆ ಲುಕ್ ಕೊಟ್ಬಿಟ್ಟು ನೋಡ್ತಾನೆ. ಇವಳು ಅಳ್ತಾನೆ ಇರ್ತಾಳೆ. ಮೀನ ಅಳ್ತಾನೆ ಇರಬೇಕಂದ್ರೆ ಇವಾಗ ನೆಕ್ಸ್ಟ್ ಇವರೆಲ್ಲ ಏನು ಮಾಡ್ತಾರೆ, ಫುಲ್ಲು ಅವ್ರಿಗೆ ಬೈಯೋ ಥರ ಇದು ಮಾಡ್ತಾ ಇರ್ತಾರೆ. ಸೂರ್ಯ ಮತ್ತು ಮನೋಜು ಅವರಮ್ಮ ಎಲ್ಲರೂ ಇರ್ತಾರಲ್ವ, ಅವರೆಲ್ಲರೂ ಇವಳನ್ನ ಮೀನನ್ನು ಬೈತಾ ಇರ್ತಾರೆ. ನೋಡು ಎಂಥ ಕೆಲಸ ಮಾಡಿಬಿಟ್ಟೆ, ನೋಡು ನಮ್ಮ ಮನೆ ಇದನ್ನೇನು ಮಾಡಿಬಿಟ್ಟೆ ನೀನು, ಪಾಪ ಅವ್ರು ಏನು ಮಾಡಿದ್ರು ನಿನಗೆ ಅಂತ ಹೇಳ್ಬಿಟ್ಟು ಸೂರ್ಯನೂ ಬೈತಾ ಇರ್ತಾರೆ. ಏನೇ ಕರೆನಾ ನಿಜನಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಫಸ್ಟು ಮೀನನ್ನು ಕೇಳ್ತಾನೆ. ಕೇಳ್ಬಿಟ್ಟು ಹೌದಾ, ಇಲ್ಲ ರೀ ಅದು ಹಂಗಲ್ಲ ರೀ ಅಂತ ಹೇಳ್ತಾ ಇರ್ತಾಳೆ ಮೀನಾ. ಅಯ್ಯೋ ನಿನ್ನ ಏನೇ ಮಾಡಿಬಿಟ್ಟೆ ನಾನು, ನಮ್ಮಪ್ಪ ನಿನ್ಗೆ ಏನೇ ಮಾಡಿದ್ದ ಹಿಂಗೆ ನೋಡು, ನನ್ನ ಅಪ್ಪನ ನೋಡು ಹೆಂಗಿದ್ದಾರೆ ಇವಾಗ, ಪಾಪ ಏನೇ ಮಾಡಿದ್ರು ನಿನಗೆ ಅವರು ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾನೆ. ಹಂಗಲ್ಲ ರೀ ಅದು ಹಂಗಲ್ಲ ರೀ ಅಂತ ಹೇಳ್ತಾನೆ ಇರ್ತಾಳೆ ಅವಳು. ಈ ಮುಚ್ಚೆ ಬಾಯಿ ಮಾತಾಡಬೇಡ ನೀನು ಅಂತ ಹೇಳ್ಬಿಟ್ಟು ಬೈತಾನೆ. ಬೈದಾಗ ನೀನು ಇಲ್ಲಿ ಇರಬೇಡ ನೀನು ಅಂತ ಹೇಳ್ಬಿಟ್ಟು ಹೊಡೆಯಕ್ಕೆ ಹೋಗ್ತಾ ಇರ್ತಾನೆ. ಪೊಲೀಸರು ಬಂದ್ಬಿಟ್ಟು ಏನೋ ನೀನು ಏನು ಹೊಡೆಯಕ್ಕೆ ಹೋಗ್ತೀಯ ಹೆಣ್ಮಕ್ಳನ್ನ, ಬಾಯಿ ಮಾತಲ್ಲಿ ಹೇಳೋಕ್ಕಾಗಲ್ವ ನಿನಗೆ, ನೀನು ಒದ್ದೊಳಗೆ ಹಾಕ್ಲಾ ಏನು ಹಿಂಗೆ ಮಾಡ್ತೀಯ ಹೆಣ್ಮಕ್ಳಿಗೆ ಅಂತ ಹೇಳ್ಬಿಟ್ಟು ಪೊಲೀಸ್ ಬೈತಾ ಇರ್ತಾರೆ. ಬೈದಾಗ ಇಲ್ಲ ಸರ್ ಅವಳು ನನ್ನ ಹೆಂಡ್ತಿ, ತಾಳಿ ಕಟ್ಟಿಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ತಾಳಿ ಕಟ್ಟಿದ್ರೆ ಹೊಡಿಬೇಕಾ, ಸುಮ್ಮನೆ ಬಾಯಲ್ಲಿ ಹೇಳೋಕ್ಕಾಗಲ್ವ ನಿನಗೆ, ಇದು ಪೊಲೀಸ್ ಸ್ಟೇಷನ್ನು, ಒಳಗೆ ಹಾಕ್ತೀನಿ ನೋಡು ಮತ್ತೆ ಅಂತ ಹೇಳ್ಬಿಟ್ಟು ಬೈತಾರೆ. ಭಯನ ಸುಮ್ಮನೆ ಆಗ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಈ ಕಡೆ ಇವಳು ಮನೋಜನ ಹೆಂಡತಿ ಬಂದ್ಬಿಟ್ಟು ಕೇಳ್ತಾ ಇರ್ತಾರೆ, ಏನೇ ನೀನು ಇಷ್ಟೆಲ್ಲ ಮಾಡ್ಬಿಟ್ಟಲ್ಲ, ಸುಮ್ಮನೆ ಗುಳಿ ಥರ ಇದ್ಬಿಟ್ಟು ಇಷ್ಟೆಲ್ಲ ಮಾಡ್ಬಿಟ್ಟ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾಳೆ. ಅದೇ ಥರ ಮತ್ತು ಇವರು ಮನೋಜ್ ಅವ್ರು ಬಂದ್ಬಿಟ್ಟು, ಏನು ನನ್ನ ತಮ್ಮನ್ನೇ ಮದುವೆ ಮಾಡೋಷ್ಟು ಧೈರ್ಯನ ನಿನಗೆ, ರವಿಗೆ ಇನ್ನೊಂದು ಮದುವೆ ಮಾಡಿಬಿಡ್ತೀಯ ನೀನು, ಎಷ್ಟೇ ಧೈರ್ಯ ನಿನಗೆ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾನೆ. ಹಂಗಲ್ಲ ಅಂತ ಹೇಳ್ತಾನೆ ಇರ್ತಾಳೆ. ಇವಳು ಅಳ್ತಾನೆ ಇರ್ತಾಳೆ ಪಾಪ ಮೀನಾ. ಆವಾಗ ಇವಳು ಮನೋಜ್ ಅವರಮ್ಮ ಇರ್ತಾರಲ್ಲ ಶಾಂತಿ ಅವ್ರು ಬಂದ್ಬಿಟ್ಟು, ನೋಡಿ ರಂಗನಾಥ್ ಅವ್ರ ಮುಂದೆ ಬಂದ್ಬಿಟ್ಟು, ನೋಡಿ ನೀವು ಒಳ್ಳೆ ಮುದ್ದು ಸೊಸೆ ಅಂತ ಹೇಳ್ಬಿಟ್ಟು ಆಯಿಸ್ಕೊಂಡು ಬಂದ್ರಿ ಅಲ್ಲ, ನೋಡಿ ಏನು ಮಾಡಿದ್ಲು, ನಮ್ಮ ಮನೇನೇ ಸರ್ವನಾಶ ಮಾಡೋದು ಇವಳು, ನೋಡ್ರಿ ಹೆಂಗೆ ಮಾಡಿದ್ಲು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಈ ಕಡೆ ಪಾಪ ಸೂರ್ಯಂಗೂ ತುಂಬ ಬೇಜಾರಾಗ್ಬಿಟ್ಟು ಕೂತ್ಕೊಂಡಿರ್ತಾನೆ. ಆ ಕಡೆ ಮೀನಾ ಅಳ್ತಾನೆ ಇರ್ತಾಳೆ. ಆವಾಗ ಎಲ್ಲರೂ ಏನು ಮಾಡ್ತಾರೆ, ಒಂದು ಕಡೆ ಎಲ್ಲರೂ ಪೊಲೀಸ್ ಸ್ಟೇಷನಿಗೆ ಬಂದಿರ್ತಾರಲ್ಲ ಇವರು ಶ್ರುತಿಯವರ ಅಪ್ಪ ಅಮ್ಮ, ಏನು ಈಗ ಮುಚ್ಚ್ರಿ ಬಾಯಿ, ಏನು ನಿಮ್ಮದೇ ಮಾತಾಡ್ತಾ ಇದ್ದೀರಾ, ಮೊದಲು ನನ್ನ ಮಗಳನ್ನ ಹುಡ್ಕೊಡ್ತೀರೋ ಇಲ್ವೋ ಹೇಳಿ, ಕಮಿಷನರ್ ಹತ್ರ ಹೋಗ್ಬೇಕಾ ಏನು ಅಂತ ಕೇಳ್ತಾ ಇರ್ತಾರೆ. ಗೊತ್ತು ಬಿಡ್ರಿ, ನೀವು ಕಮಿಷನರ್ ಹತ್ರ ಹೋಗ್ಬಿಟ್ಟೆ ಇಲ್ಲಿ ಬಂದಿರೋದು ಅಂತ ಪೊಲೀಸರು ಹೇಳ್ತಾರೆ. ಹಂಗಿದ್ರೆ ಮತ್ತೆ ಹುಡುಕಿ ಕೊಡಿ ಬೇಗ ಅಂತ ಹೇಳಿದಾಗ, ಹುಡುಕಿ ಕೊಡ್ತೀನಿ ವೆಯ್ಟ್ ಮಾಡಿ, ಎಲ್ಲಿಂದ ಬಂದರೂ ಪ್ರೊಸೀಜರ್ ಪ್ರಕಾರ ಇರುತ್ತೆ ಅಂತ ಹೇಳಿದಾಗ, ಸರಿ ಆಯಿತು ಅಂತ ಹೇಳ್ಬಿಟ್ಟು ಇವರು ರಂಗನಾಥ್ ಅವ್ರ ಹತ್ರ ಇವ್ರು ಬರ್ತಾರೆ. ಶ್ರುತಿ ಅವ್ರ ಅಪ್ಪ ಬಂದುಬಿಟ್ಟು, ನೋಡು ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳ್ತಾರೆ ಅಂತ ಹೇಳ್ತಿದ್ದಲ್ಲ, ಇವಾಗ ನೋಡು ಹಿಂಗಾಗಿದೆ ಅಂತ ಹೇಳಿದಾಗ ಪಾಪ ಸೇಮ್ ಅನಿಸುತ್ತೆ ಅವ್ರಿಗೆ, ರಂಗನಾಥ್ ಅವ್ರಿಗೆ. ಪಾಪ ಫುಲ್ಲು ಕಣ್ಣು ಮುಚ್ಕೊಂಡು ಒಂಥರ ಬೇಜಾರು ಮಾಡ್ಕೊಂಡು ಕೂತ್ಕೊತಾರೆ. ಅಷ್ಟೊತ್ತಿಗೆ ಅಷ್ಟು ಹೇಳ್ಬಿಟ್ಟು ಈ ಕಡೆ ಬರ್ತಾರೆ. ಇವ್ರು ಸೂರ್ಯ ಏನು ಮಾಡ್ತಾನೆ, ಈ ಕಡೆ ಮೀನನ ಹತ್ರ ಬಂದ್ಬಿಟ್ಟು, ನೀನು ಇಲ್ಲಿರೋಕ್ಕೆ ಅರ್ಹತೆನೇ ಇಲ್ಲ ನಿನಗೆ, ನಡಿ ನೀನು ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಹೋಗ್ಬಿಟ್ಟು ಹೊರಗಡೆ ಹಾಕ್ಬಿಡ್ತಾನೆ. ಇವಳನ್ನ ಮೀನನ್ನು ಹೊರಗಡೆ ಹಾಕ್ತಾನೆ. ಹೊರಗಡೆ ದಬ್ಬಿಟ್ಟು ಇದು ಮಾಡ್ತಾನೆ. ಅಷ್ಟೊತ್ತಿಗೆ ಒಬ್ಬರು ಪೊಲೀಸರು ಬಂದುಬಿಟ್ಟು, ಏನಮ್ಮ ನೀನು ಇಷ್ಟೊಂದು ಏನು ತಪ್ಪು ಮಾಡಿಲ್ಲ ಅಂದರೂ ಯಾಕಮ್ಮ ಇಷ್ಟೊಂದು ಇದು ಮಾಡ್ತಾ ಇದೀಯಾ, ಹಂಗೆ ಯಾಕಮ್ಮ ಹಂಗೆ ಮಾಡ್ತಾ ಇದೀಯಾ, ಏನು ತಪ್ಪಾಯ್ತು ಹೇಳ. ಇಲ್ಲ ಸರ್ ನನಗೆ ಯಾವುದು ಏನೂ ಗೊತ್ತಿಲ್ಲ ಸರ್, ಆದರೂ ನಮ್ಮ ಮಾವ ಏನು ತಪ್ಪು ಮಾಡಿಲ್ಲ ಸರ್, ಪ್ಲೀಸ್ ಏನು ಮಾಡಬೇಡಿ ಸರ್, ಬಿಟ್ಬಿಡಿ ಸರ್ ಅಂತ ಹೇಳಿದಾಗ ಪಿ ಸಿ ಅವ್ರು ಹೇಳ್ತಾರೆ, ಇಲ್ಲಮ್ಮ ನಾನು ಬರೀ ಪಿ ಸಿ, ನಮ್ಮ ಸರ್ ಇದೆಲ್ಲ ಕೇಳಲ್ಲ ಅಂತ ಹೇಳ್ತಾರೆ. ಆವಾಗ ಏನು ಮಾಡ್ತಾರೆ ಅಂದರೆ, ಅಯ್ಯೋ ಅಂತ ಹೇಳ್ಬಿಟ್ಟು ಇವ್ರು ಮೀನು ಅಳ್ತಾನೆ ಇರ್ತಾಳೆ. ಏನು ಅವರು ಪಿ ಸಿ ಅವ್ರು ಹೋಗ್ತಾರೆ ಅಲ್ಲಿಂದ. ಹೋದಾಗ ಅಲ್ಲೇ ನಿಂತ್ಕೊಂಡು ಅಳ್ತಾನೆ ಇರ್ತಾಳೆ. ಅಷ್ಟೊತ್ತಿಗೆ ಶಾಂತಿ ರಂಗನಾಥ್ ಅವ್ರನ್ನ ತೋರಿಸ್ತಾರೆ. ರಂಗನಾಥ್ ಅವರು ನಿಂತ್ಕೊಂಡು ನೋಡ್ತಾನೆ ಇರ್ತಾರೆ. ಪಾಪ ಏನು ಮಾಡೋದಕ್ಕಾಗಲ್ವಲ್ಲ, ಸುಮ್ಮನೆ ಬೇಜಾರಾಗಿ ನಿಂತ್ಕೊಂಡಿರ್ತಾರೆ. ಈ ಕಡೆ ಮೀನನ್ನು ತುಂಬ ಬೇಜಾರಾಗ್ಬಿಟ್ಟು ಅಳ್ತಾನೆ ಇರ್ತಾನೆ. ಅಷ್ಟೊತ್ತಿಗೆ ಇವರೆಲ್ಲರೂ ಹೊರಗಡೆ ಬರ್ತಾರೆ. ಹೊರಗಡೆ ಬಂದ್ಬಿಟ್ಟು, ಏನು ಇಷ್ಟೆಲ್ಲ ಮಾಡಿಬಿಟ್ಟ, ನನ್ನ ಮನೇನೇ ಸರ್ವನಾಶ ಮಾಡಿಬಿಟ್ಟ, ನೀನು ಎಕ್ಬಿಟ್ಟು ಹೋಗ್ತೀಯ ಕಣೆ, ಏನು ಉಳಿಯಲ್ಲ ನೀನು, ನಿನಗೆ ಯಾವ ಥರ ಆಗಬೇಕು ನೋಡಿ, ಯಾವ ಥರ ಮಾಡ್ತಾ ಇದೆಯಾ ನೀನು ಅಂತ ಹೇಳ್ಬಿಟ್ಟು ಬೈತಾನೆ ಇರ್ತಾರೆ. ಹಾಗೆ ಇವರು ಮನೋಜ್ ಅವ್ರಿಗೆ ಶಾಂತಿ ಅವ್ರು ಏನು ಕೇಳ್ತಾರೆ ಅಂದರೆ, ಏನು ಮಾಡೋದು ಇವಾಗ, ಯಾರಾದರೂ ಲಾಯರ್ ಇದ್ದಾರೆ ನೋಡಬೇಕಲ್ವ ಅಂದಾಗ, ಮನೋಜ್ ಅವರು ಏನಮ್ಮ ಮಾಡೋದು ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು ಈ ಥರ ಕೇರ್ಲೆಸ್ ಥರ ಮಾತಾಡ್ತಾನೆ. ಆವಾಗ ಸೂರ್ಯ ಅವರು ಆ ಕಡೆಯಿಂದ ಬಂದು ನಿಂತಿರ್ತಾರೆ. ಏನು ಮಾಡೋದು ಅಂತ ಕೇಳ್ತಾ ಇರ್ತಾರೆ. ಆವಾಗ ಏನು ಮಾಡೋಕ್ಕಾಗಲ್ಲಮ್ಮ ಅಂತ ಹೇಳಿದಾಗ, ಯಾರು ಕೇಸ್ ಬಿಡಿಸೋದು ಯಾರು ಅಂತ ಹೇಳಿದಾಗ, ನಾನಿದ್ದೀನಿ ಅಂತ ಸೂರ್ಯ ಅವ್ರು ಬರ್ತಾರೆ. ಬಂದ್ಬಿಟ್ಟು ಪೊಲೀಸರವರು ಬಂದ್ಬಿಟ್ಟು, ಏನೋ ನೀನು ಹೀಗೆ ಮಾಡ್ತಾ ಇದ್ದಾರೆ ಇವರು, ಇಲ್ಲೇ ಇದ್ದೀರಾ ನೀವು ಇನ್ನೂ ಹೋಗಿಲ್ವಾ ಅಂತ ಪೊಲೀಸರು ಬೈತಾ ಇರ್ತಾರೆ. ಸರ್ ಪ್ಲೀಸ್ ಸರ್, ನಮ್ಮಪ್ಪ ಏನೂ ಮಾಡಿಲ್ಲ ಸರ್, ಪಾಪ ಸರ್ ಅವರು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ.
ಅಲ್ಲ ಕಣೋ ಕಮಿಷನರ್ಗೆ ಅವರು ಪಾಪ ಅವ್ರ ಫ್ರೆಂಡ್ ಅಂತೆ ಅವ್ರಿಗೆ ಬಿಡೋಕ್ಕೆ ಆಗಲ್ಲ, ಆ ಥರ ಮಾಡ್ಕೊಂಡಿದ್ದೀರಾ ನೀವು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಲ್ಲ ಸರ್ ಪ್ಲೀಸ್ ಸರ್ ದಯವಿಟ್ಟು ಸರ್ ಅಂತ ಹೇಳ್ಬಿಟ್ಟು ಕಾಲು ಬೀಳಕ್ಕೆ ಹೋಗ್ತಾನೆ. ಆದರೂ ಕೇಳಲ್ಲ, ಪೊಲೀಸರು ಬಂದುಬಿಡ್ತಾರೆ ಹೊರಗಡೆ ಬಂದಾಗ ಈ ಕಡೆ ಮೀನಾನು ಅವ್ರನ್ನ ಕೇಳೋಕ್ಕೆ ಅಂತ ಓಡ್ತಾಳೆ, ಅವ್ರ ಗಾಡಿ ಕುತ್ಕೊಂಡು ಹೋಗ್ಬಿಡ್ತಾರೆ. ಅಷ್ಟರಲ್ಲಿ ಎಲ್ಲರೂ ಹೊರಗಡೆ ಬರ್ತಾರೆ. ಇವರು ಶಾಂತಿ ಮತ್ತು ಇವ್ರಿಗೆಲ್ಲ ಸೂರ್ಯ ಮನೋಜ್ ಅವರೆಲ್ಲ ಹೊರಗಡೆ ಬಂದ್ಬಿಟ್ಟು ಇವ್ರು ನಿಂತಿರ್ತಾಳಲ್ವ ಮೀನಾ ಹೊರಗಡೆ ನಿಂತ್ಬಿಟ್ಟು ಅಳ್ತಾ ಇರ್ತಾಳೆ. ನೋಡು ಹೆಂಗೆ ನಿಂತಿದ್ದಾಳೆ, ಮಳ್ಳಿ ಮಂಚಿಗೆ ಎಷ್ಟು ಕಾಲು ಆದರೆ ಮೂರು ಮತ್ತೊಂದು ಅನ್ನೋ ಥರ ಹೆಂಗೆ ನಿಂತಿದ್ದಾಳೆ ನೋಡು, ನಮ್ಮ ಮನೇನೆ ಎಕ್ಕುಟ್ಟು ಹೋಗೋ ಥರ ಮಾಡಿಬಿಟ್ಟೆ ನೀನು, ಗೊತ್ತಾಗಲ್ವ ನಿನಗೆ, ಇಷ್ಟೆಲ್ಲ ಮಾಡಿದೆ, ನಾನು ಮೊದಲೇ ಬಡ್ಕೊಂಡೆ ನೀನು ಚಲೋ ಇಲ್ಲ ಅಂತ ಹೇಳ್ಬಿಟ್ಟು, ನೀನು ಕೆಟ್ಟವಳು, ನಿನ್ನ ಕಾಲು ಗುಣನೇ ಚಲೋ ಇಲ್ಲ ಅಂತ ಹೇಳ್ಬಿಟ್ಟು ನಾನೆಲ್ಲ ಬಡ್ಕೊಂಡೆ, ಆದರೂ ಕೇಳಿಲ್ಲ ನನ್ನ ಮಾತನ್ನ, ಇನ್ನೇನು ತಂದುಬಿಟ್ಟು ಗಂಟು ಹಾಕ್ಬಿಟ್ರು ನಮ್ಮ ಮನೆಗೆ. ನೋಡು ನಮ್ಮ ಮನೆಯೇ ಸರ್ವನಾಶ ಮಾಡಿಬಿಟ್ಟು ನೀನು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಸೂರ್ಯ ಅವ್ರು ಬಂದುಬಿಟ್ಟು ಏನೇ ಫ್ಲವರ್ ಪಾಟೇ ಮಾಡಿಬಿಟ್ಟಲ್ಲ ನಮ್ಮ ಮನೇನ ಅಂತ ಹೇಳ್ತಾರೆ.